ಕುಮಟಾದ ಡಾಕ್ಟರ್ ಎ.ವಿ. ಬಾಳಿಗ ಪದವಿ ಪೂರ್ವ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ದೀಪ ಬೆಳಗಿಸುವುದರ ಮೂಲಕ ಡಾಕ್ಟರ್ ಜಿ.ಡಿ. ಭಟ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಾಧಕರಿಗೆ ಕಠಿಣ ಪರಿಶ್ರಮ ಅಗತ್ಯವಿರುತ್ತದೆ. ಕ್ರೀಡೆಯಲ್ಲಿ 9 ನಿಮಿಷದಲ್ಲಿ ಜಾಗತಿಕ ಸಾಧನೆ ಮಾಡುತ್ತಾರೆ. ಆದರೆ 9 ನಿಮಿಷದ ಹಿಂದೆ 9 ವರ್ಷಗಳ ಸುದೀರ್ಘ ಪರಿಶ್ರಮ ಇರುತ್ತದೆ. ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡುವವರು ಕಠಿಣ ಪರಿಶ್ರಮವನ್ನು ಹೊಂದಬೇಕಾಗುತ್ತದೆ. ನಿರ್ದಿಷ್ಟ ನಿಯಮಿತ ಆಹಾರದಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಉತ್ತಮ ಸಾಧನೆಯಿಂದ ಸಮಾಜದ ಆಸ್ತಿ ಶಕ್ತಿಯಾಗಿ ಬೆಳೆಯಬೇಕು ಎಂದು ಅವರು ತಿಳಿಸಿದರು. ಕ್ರೀಡೆ, ಶಿಕ್ಷಣ, ಅನುಭವ, ಸಾಧನೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸೇವೆ ನೀಡಲು ಪೂರಕವಾಗಿರುತ್ತದೆ ಎಂದು ಅವರು ಅನೇಕ ಉದಾಹರಣೆಯ ಮೂಲಕ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಚಾಂಪಿಯನ್ ಆಗಬೇಕು ಅಂದರೆ ಅವ ಸಣ್ಣದಿಂದ 2, 4, 5 ವರ್ಷದಿಂದ ಪ್ರಾರಂಭ ಮಾಡಿರ್ತಾನೆ. 10, 12 ವರ್ಷಗಳ ಕಠಿಣ ಪರಿಶ್ರಮದಿಂದ ಅವನು ಸಾಧನೆಯನ್ನು ಮಾಡ್ತಾನೆ. ಸೊ ಸಾಧನೆ ಹೇಳುವಂಥದ್ದು ಕಠಿಣ ಪರಿಶ್ರಮದಿಂದ ಬರ್ತದೆ. ಸಾಧನೆ ಹೇಳುವಂಥದ್ದು ಮಂಗಳೂರಿಗೆ ಹೋದೆ ಅಲ್ಲಿ ಸಾಧನೆ ಆಗ್ತದೆ, ಬೆಂಗಳೂರಿಗೆ ಹೋದೆ ಅಲ್ಲಿ ಸಾಧನೆ ಆಗ್ತದೆ, ಅವೆಲ್ಲ ಇಲ್ಲ. ನೀವು ಎಲ್ಲಿ ಹೋಗಿದ್ದೀರಿ ಹೇಳೋದ್ರ ಮೇಲೆ ನಿಮ್ಮ ಸಾಧನೆ ಇರೋದಿಲ್ಲ. ನೀವು ಏನು ಮಾಡ್ತೀರಿ ಹೇಳೋದ್ರ ಮೇಲೆ ಇರ್ತದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಸ್ಪೋರ್ಟ್ಸ್ನಲ್ಲಿ ಉದಾಹರಣೆಗೆ ಕ್ರೀಡೆಗಳಲ್ಲಿ ನಮ್ಮ ಹತ್ರ ಬರ್ತಾರೆ, ಪ್ರಾಕ್ಟೀಸಿಗೆ ಬರ್ತಾರೆ. ಎಲ್ಲ ಮಕ್ಕಳಿಗೂ ಟ್ರೈನಿಂಗ್ ಮಾಡ್ತಾರೆ. ನಮ್ಗೆ ಭೇದ ಭಾವ ಇಲ್ಲ. ಯಾವ ಸ್ಕೂಲ್ನವನು, ಯಾವ ಕಾಲೇಜಿನವನು, ಬಡವ, ಶ್ರೀಮಂತ, ಜಾತಿ, ಧರ್ಮ ಏನಿಲ್ಲ, ಒಂದೇ ಕ್ರೀಡಾಪಟು. ತಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತಲೇ ಬಯಸ್ತಾರೆ. ಕೆಲವು ಪಾಲಕರು ಬಂದಿದ್ದಾರೆ, ಇನ್ನು ಕೆಲವರು ಅನಾನುಕೂಲತೆಯಿಂದ ಬರದೇ ಇರಬೇಕು. ಸೊ ಅವರಿಗೂ ಕೂಡ ತಮ್ಮ ಮಗ ಅಥವಾ ಮಗಳು ಒಳ್ಳೆ ಭವಿಷ್ಯ ಆಗಲಿ, ಅವ್ರ ಭವಿಷ್ಯ ಒಳ್ಳೆಯದಾಗಲಿ ಅಂತಲೇ ಎಲ್ಲರೂ ಬಯಸ್ತಾ ಇರ್ತಾರೆ. ಅವರು ಬಯಸಿ ಅವರ ಕರ್ತವ್ಯದಲ್ಲಿ ಅವರು ಇರ್ತಾರೆ. ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಕಾಲೇಜಿಗೆ ಕಳಿಸಿರ್ತಾರೆ. ನೀವೇನು ಮಾಡಬೇಕು, ಅವರ ವಿಶ್ವಾಸವನ್ನು ಹುಸಿಗೊಳಿಸಬೇಕು. ಇಲ್ಲಿ ಬಾಲಕರು, ಪಾಲಕರು, ಶಿಕ್ಷಕರು 3 ಜನ ಬರ್ತಾರೆ. ನೀವು ಬಾಲಕ ಬಾಲಕಿಯರು, ವಿದ್ಯಾರ್ಥಿಗಳು, ಪಾಲಕರು ಮತ್ತು ಕಾಲೇಜಿನಲ್ಲಿ ಶಿಕ್ಷಕರು. ವಾಣಿಜ್ಯ ವಿಭಾಗದ ದ್ವಿತೀಯ PUCಯಲ್ಲಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಗಳಿಸಿರುವ ವಿದ್ಯಾರ್ಥಿ ಗಣೇಶ್ ಹೆಗಡೆ ಅವರನ್ನು ಡಾಕ್ಟರ್ ಜಿ.ಡಿ. ಭಟ್ ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಮತ್ತು ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಪ್ರಾಚಾರ್ಯೆ ನಿರ್ಮಲಾ ಪ್ರಭು ಅಧ್ಯಕ್ಷತೆ ವಹಿಸಿ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆ ತಿಳಿಸಿದರು. ವೇದಿಕೆಯಲ್ಲಿ ಯೂನಿಯನ್ ಕಾರ್ಯಾಧ್ಯಕ್ಷ ಪ್ರೊಫೆಸರ್ ಹೇಮಾ ಪೈ ಶೈಕ್ಷಣಿಕ ಫಲಿತಾಂಶದ ವರದಿ ವಾಚಿಸಿದರು. ಪ್ರೊಫೆಸರ್ ವಿ.ಡಿ. ಭಟ್ ಸ್ವಾಗತಿಸಿದರು. ಲಕ್ಷ್ಮೀ ಪೈ ಹಾಗೂ ಸಂಜನಾ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಪೂರ್ಣ ಶಾನ್ಭಾಗ್ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.